ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನಕ್ಕೂ ಕೂಡ ತುಂಬ ವಿಶೇಷತೆ ಅನ್ನೋದು ಇರುತ್ತೆ. ಮಂಗಳವಾರ ನೀವು ಈ ಎಲೆಯಲ್ಲಿ ಈ ವಸ್ತುಗಳನ್ನು ಇಟ್ಟು ಪರಿಹಾರ ಮಾಡ್ಕೊಂಡು ನೋಡಿ ಎಷ್ಟು ವಿಶೇಷವಾಗಿರುತ್ತೆ. ಇದು ಪ್ರತಿಯೊಬ್ಬರಿಗೂ ಸಿಗುವಂಥ ಈ ಎಲೆ ಆಶ್ಚರ್ಯ ಕೂಡ ಪಡಬಹುದು. ಆದರೆ ಇದು ಶ್ರಾವಣ ಮಾಸದಲ್ಲಿ ನಮಗೆ ತುಂಬ ವಿಶೇಷತೆಯಿಂದ ಇರುತ್ತೆ. ಶ್ರೀ ಮಹಾವಿಷ್ಣುವಿಗೆ ಈ ಎಲೆ ಅನ್ನುವಂಥದ್ದು ತುಂಬಾ ಇಷ್ಟ ಆಗುತ್ತೆ. ಈ ಗಿಡದಲ್ಲಿ ಶ್ರೀ ಮಹಾವಿಷ್ಣು ನೆಲೆಸಿರುವಂಥದ್ದು ಅನ್ನೋದು ಕೂಡ ಇದರಲ್ಲಿ ತಿಳಿಸುತ್ತೆ ಅಂತ ಹೇಳಬಹುದು. ಇದು ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ನಾವು ಮನೆಗೆ ತೋರಣವಾಗಿ ಕಟ್ತೀವಿ. ಸ್ನೇಹಿತರೆ, ಎಲ್ರಿಗೂ ಗೊತ್ತಿರುತ್ತೆ ಮಾವಿನ ಎಲೆ ಎಲ್ರಿಗೂ ಕೂಡ ಇದು ಸಿಗುವಂಥದ್ದೇ. ಈ ರೀತಿ ಶ್ರಾವಣ ಮಾಸದಲ್ಲಿ ಅದು ಮಂಗಳವಾರದ ದಿನ ಮಾಡೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇದ್ದಾಗ ಹಾಗೂ ಮದುವೆ ವಿಳಂಬ ಆಗ್ತಾ ಇದೆ ಅನ್ನುವಂಥವರಿಗೆ, ದಂಪತಿಗಳಿಗೆ ಮಕ್ಕಳಿಲ್ಲ ಅನ್ನುವಂಥವರಿಗೆ ಇದು ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಏಕೆಂದರೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ವಿಧಾನವನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಮನುಷ್ಯ ಅಂದ ಮೇಲೆ ಹಣಕಾಸಿನಿಂದ ಹಿಡಿದು ಆರೋಗ್ಯದವರೆಗೂ ಕೂಡ ಪ್ರತಿಯೊಂದು ಕೂಡ ನಮ್ಮ ಕೋರಿಕೆ ಚೆನ್ನಾಗಿ ನಡಿಬೇಕು, ನಾವು ಅಂದ್ಕೊಂಡಾಗೆ ಸಾಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ. ಆದರೆ ಕೆಲವೊಂದು ಬಾರಿ ಅದು ಎಲ್ಲವೂ ಕೂಡ ನಮಗೆ ಸಿಗೋದಿಲ್ಲ, ಆಸೆ ನೆರವೇರಿರೋದಿಲ್ಲ. ಅಂತಹವರು ಮಂಗಳವಾರ ಅನ್ನುವಂಥದ್ದು ಕುಜನಿಗೆ ಸಂಬಂಧಪಟ್ಟಂಥ ವಾರ ಹಾಗೂ ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವಂಥ ಈ ದಿನವನ್ನು ನೆನಪಿಟ್ಕೊಂಡು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಎಷ್ಟೋ ಜನಕ್ಕೆ ಮನೆಯ ಯೋಗ ಅನ್ನುವಂಥದ್ದು ಇರೋದಿಲ್ಲ, ಅಂದರೆ ಸ್ವಂತ ಮನೆಯ ಯೋಗ ಇರೋದಿಲ್ಲ. ತುಂಬ ಆಸ್ತಿವಂತರೇ ಆಗಿರ್ತಾರೆ, ಹಣಕಾಸು ಅನ್ನುವಂಥದ್ದು ಇರುತ್ತೆ ಚೆನ್ನಾಗಿ. ಆದರೂ ಸ್ವಂತ ಮನೆ ಕಟ್ಕೊಂಡಿದ್ರು ಅಥವಾ ಸ್ವಂತ ಮನೆ ಇದ್ದರೂ ಕೂಡ ಕೆಲವೊಬ್ಬರಿಗೆ ಆ ಮನೆಯಲ್ಲಿ ಬದುಕುವಂಥ ಕೋರಿಕೆನೇ ನೆರವೇರಿರೋದಿಲ್ಲ. ಬಾಡಿಗೆ ಮನೆಗಳಲ್ಲಿ ಇರ್ತಾರೆ, ಅದನ್ನು ಬೇರೆ ಬಾಡಿಗೆಗೆ ಕೊಟ್ಟು, ಅಥವಾ ಎಷ್ಟೋ ಜನಕ್ಕೆ ಸ್ವಂತ ಭೂಮಿ ಅನ್ನುವಂಥದ್ದು ಆಸೆ ಇರುತ್ತೆ. ಸ್ವಂತವಾಗಿ ನಮ್ಮ ಹೊಸ ಮನೆಯಲ್ಲೇ ಇರಬೇಕು, ನಮ್ಮದೇ ಆದಂಥ ಸ್ವಂತ ಮನೆಯಲ್ಲಿ ಇರಬೇಕು ಅಂತ ಆಸೆ ಪಡುವಂಥವರಿಗೆ, ಅರ್ಧಕ್ಕೆ ಮನೆ ನಿಂತೋಗಿದೆ ಅನ್ನುವಂಥವರಿಗೆ, ಸಾಲ ತುಂಬ ಆಗಿದೆ, ನಾವು ಕೆಲವೊಂದು ಸಮಸ್ಯೆಗಳಿಗೆ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅನ್ನುವಂಥವರು ಈ ಸಣ್ಣ ಪ್ರಯತ್ನವನ್ನು ಪಡಿ. ಸ್ನೇಹಿತರೆ, ಹಣಕಾಸು ಅನ್ನುವಂಥದ್ದು ತುಂಬ ಜನಕ್ಕೆ ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿರುತ್ತೆ. ಅಂದರೆ ಆದಾಯ ಹೆಚ್ಚಿರೋದಿಲ್ಲ, ಉಳಿತಾಯ ಮಾಡೋದಕ್ಕಂತೂ ಆಗೋದೇ ಇಲ್ಲ, ಜೀವನಕ್ಕೆ ಇಷ್ಟಿಷ್ಟು ಬಂದರೆ ಸಾಕು, ಸಾಗ್ತಾ ಇದೆ ನಮ್ಮ ಜೀವನ ಅಂತ ನಾವು ನೆಮ್ಮದಿಯಾಗಿ ಇರೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಅಂತಹವರು ಎಲ್ಲರೂ ಕೂಡ ಈ ಸಣ್ಣ ಪ್ರಯತ್ನವನ್ನು ಪಡಿ. ಒಂದು ಚೆನ್ನಾಗಿರುವಂಥ ಮಾವಿನ ಎಲೆಯನ್ನು ತಗೊಳ್ಳಿ. ನಾವು ತೋರಣ ಕಟ್ಟಬೇಕಾದ್ರೂ ಕೂಡ ನಮ್ಮ ಮನೆಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ತಟ್ಟಬಾರ್ದು ಅನ್ನೋದಕ್ಕೆ ನಾವು ತೋರಣವನ್ನು ಕೂಡ ಕಟ್ತೀವಿ. ಶುಭದಾಯಕವಾಗಿರುತ್ತೆ, ಶುಭ ಸಂಕೇತ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಚೆನ್ನಾಗಿರುವಂಥ ಮಾವಿನ ಎಲೆಯನ್ನು ನೀವು ತಗೊಂಡಿದ್ದೆ ಕ್ಲೀನಾಗಿ ಇದನ್ನು ಒರೆಸ್ಬಿಟ್ಟು ಅರಿಶಿಣ ಕುಂಕುಮ 3 ಬೊಟ್ಟನ್ನು ಇಡಿ. ಸ್ನೇಹಿತರೆ, ಈ ರೀತಿ ಇಟ್ಟು ಆ ಎಲೆಗೆ ಇಡಿಸುವಷ್ಟು ಮಾತ್ರ ನೀವು ಕಡಲೆಕಾಳನ್ನು ತಗೊಳ್ಳಿ. ಎಷ್ಟೋ ಗ್ರಹ ದೋಷಗಳು ಇದ್ದಾಗ ಅಂತಹವರಿಗೆ ಇದು ತುಂಬ ಚೆನ್ನಾಗಿ ಸಹಾಯವನ್ನು ಮಾಡುತ್ತೆ. ಇಷ್ಟು ಕಡಲೆಕಾಳನ್ನು ನೀವು ಇದ್ರ ಮೇಲೆ ಇಟ್ಟು ಚೆಲ್ಲುತ್ತೆ ಅನ್ನೋದಾದರೆ ಎಲೆಯನ್ನು ಪ್ಲೇಟ್ ಮೇಲೆ ಕೂಡ ಇಡಬಹುದು. ಇನ್ನು ಸುಮಧುರವಾಗಿರುವಂಥದ್ದು, ಶುಭದಾಯಕವಾಗಿರುವಂಥದ್ದು, ಮನೆಯಲ್ಲಿ ಇರುವಂಥ ಸದಸ್ಯರು ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ನಡೆಯೋದಕ್ಕೆ, ಮುಖ್ಯವಾಗಿ ಮನೆಯಲ್ಲಿ ಇರುವಂಥ ಗಂಡ ಹೆಂಡತಿ ಮಕ್ಕಳು ಇವರು ಅನ್ಯೋನ್ಯವಾಗಿ ಚೆನ್ನಾಗಿ ಇರುವಂತೆ ನೋಡುತ್ತೆ ಬೆಲ್ಲ ಬಂದು ಪರಿಶುದ್ಧವಾಗಿರುವಂಥ ಪದಾರ್ಥ, ದೇವತೆಗಳಿಗೆ ನೈವೇದ್ಯವಾಗಿ ನಿವೇದನೆ ಮಾಡುವಂಥದ್ದು. ಅಷ್ಟು ಪರಿಪೂರ್ಣತೆಯಿಂದ ಇರುವಂಥ ಬೆಲ್ಲವನ್ನು ಒಂದು ತುಂಡು
ತಗೊಳ್ಳಿ, ಜಾಸ್ತಿ ಏನು ಬೇಕಾಗಿರೋದಿಲ್ಲ. ಇನ್ನು ಪರಿಹಾರ ಶಾಸ್ತ್ರಗಳಲ್ಲೇ ಲಕ್ಷ್ಮೀದೇವಿಯನ್ನು ನಾವು ಸಮಸ್ಯೆಗಳಿಗೆ ಹೋಲಿಸ್ಕೊಂಡಾಗ ಆ ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿಯನ್ನು ತಾಯಿ ಈ ಸಮಸ್ಯೆಗಳಿಂದ ನಮ್ಮನ್ನು ಹೊರಗಡೆ ತಗೊಂಡು ಬಾಮ್ಮ ಅಂತ ಕೇಳಿ ಪರಿಹಾರವನ್ನು ಮಾಡುವಾಗ ಬಳಸುವಂಥದ್ದು ಜೀರಿಗೆ. ಅದಕ್ಕೋಸ್ಕರ ಒಂದು ಚಿಕ್ಕ ಸ್ಪೂನಷ್ಟು ಜೀರಿಗೆಯನ್ನು ನೀವು ತಗೊಳ್ಳಿ. ಇನ್ನು ಇದಕ್ಕೆ ನಾವು ಯಾವುದೇ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅಂದರೂ ಎಲ್ಲವೂ ಸರಾಗವಾಗಿ ನಿರ್ವಿಘ್ನವಾಗಿ ನೆರವೇರಬೇಕು. ಗುರುಬಲ ನಮಗೆ ಗಟ್ಟಿಯಾಗಿರಬೇಕು ಮನುಷ್ಯನಿಗೆ. ಆಗ ಮಾತ್ರ ಚಿನ್ನ ತಗೊಳ್ಳುವಂಥದ್ದು, ಸಾಲ ತೀರಿಸುವಂಥದ್ದು, ಕೆಲಸಗಳು ಸಿಗುವಂಥದ್ದು, ಜೀವನದಲ್ಲಿ ನೆಮ್ಮದಿಯನ್ನು ನಾವು ಕಂಡುಕೊಳ್ಳೋದಕ್ಕೆ ಅರಿಶಿಣ ನಮಗೆ ಒಂದು ಗಟ್ಟಿಯಾದಂಥ ಗುರುಬಲವನ್ನು ಕೊಡುತ್ತೆ. ಕುಂಕುಮ ಬಂದು ದುರ್ಗಾದೇವಿಯ ಸಂಕೇತ, ಧೈರ್ಯವನ್ನು ತುಂಬಿಸುವಂಥದ್ದು. ಹಾಗೆ ಲಕ್ಷ್ಮೀದೇವಿಯ ಸಂಕೇತ ಕುಂಕುಮ ಆಗಿರೋದ್ರಿಂದ ನಾವು ಪ್ರತಿಯೊಂದು ಸಂಪತ್ತನ್ನು ಗಳಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಈ ರೀತಿ ಇಷ್ಟು ವಸ್ತುಗಳನ್ನು ನೀವು ಒಂದು ಪ್ಲೇಟ್ ಮೇಲೆ ಎಲೆ ಇಟ್ಟು ಮಾಡಿಕೊಳ್ಬಹುದು. ಆ ಮಾವಿನ ಎಲೆ ಅನ್ನುವಂಥದ್ದು ಅದರಲ್ಲಿ ತಿಳಿಸಿರುವಂಥ ಈ ವಸ್ತುಗಳು ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಸಂಕೇತವನ್ನು ಸೂಚಿಸುತ್ತೆ. ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ, ಸಂಪತ್ತನ್ನು ತಂದುಕೊಡುತ್ತೆ, ಹಾಗೂ ಅದೃಷ್ಟ ಐಶ್ವರ್ಯವನ್ನು ಹಾಗೂ ಶಾಂತಿ ನೆಮ್ಮದಿಯನ್ನು ತಂದುಕೊಡುತ್ತೆ, ಬಡತನವನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಈ ರೀತಿ ಈ ವಸ್ತುಗಳನ್ನು ಇಟ್ಟು ದೇವರ ಮನೆಯಲ್ಲಿ ನಾವು ಭಕ್ತಿಯಿಂದ ನಮ್ಮ ಮನೆ ದೇವರು ಕುಲದೇವರನ್ನು ಕೇಳಿಕೊಂಡು ಸಾಧ್ಯ ಆದರೆ ದೀಪಾರಾಧನೆ ಮಾಡಿ ಅದರ ಮುಂದೆ ನೀವು ಇದನ್ನು ಇಟ್ಟು ಕೇಳ್ಕೊಳ್ಳಿ. ಆ ವಸ್ತುಗಳು ಎಲ್ಲವೂ ಕೂಡ ನಮ್ಮ ಪ್ರಾರ್ಥನೆಗೆ ದಿನಪೂರ್ತಿ ರಾತ್ರಿ ಎಲ್ಲವೂ ಕೂಡ ಆ ಮನೆಯಲ್ಲಿ ಇರುವಂಥ ನೆಗೆಟಿವ್ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿ ತನ್ನಲ್ಲಿ ಇಟ್ಕೊಳ್ಳುತ್ತೆ. ಮಾರನೆಯ ದಿನ ನಾವು ದೇವತಾ ವೃಕ್ಷಗಳಾಗಿರುವಂಥ ಬೇವಿನ ಮರ ಆಗಿರಬಹುದು, ಆಲದ ಮರ ಆಗಿರಬಹುದು, ಹರಳಿ ಮರ ಆಗಿರಬಹುದು, ಸಾಧ್ಯ ಆದಷ್ಟು ಬೇವಿನ ಮರವನ್ನು ನೋಡ್ಕೊಳ್ಳಿ. ಅದರ ಹತ್ರ ನೀಟಾಗಿ ಇಟ್ಟು ಬರಬೇಕು. ಬುಡದ ಹತ್ರ ಬಿಸಾಕ್ಬಿಟ್ಟು ಬರೋದಕ್ಕೆ ಹೋಗಬೇಡಿ. ಈ ರೀತಿ ನಾವು ಆ ಗಿಡದ ಹತ್ತಿರ ಆ ಮರದ ಹತ್ತಿರ ಇಟ್ಟು ಬಂದಾಗ ಕ್ರಿಮಿಕೀಟಗಳು ತಿಂದು ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ಪರಿಹಾರ ಶಾಸ್ತ್ರಗಳಲ್ಲೇ ಸಕಲ ಜೀವರಾಶಿಗಳಿಗೂ ಕೂಡ ಆಹಾರವನ್ನು ಕೊಟ್ಟಾಗ ಅದಕ್ಕೆ ತಕ್ಕನಾದಂಥ ಆ ರೀತಿಯ ಸಮಸ್ಯೆಗಳು ತೀರಿ ಕೋರಿಕೆಗಳು ನೆರವೇರುತ್ತೆ. ಮನುಷ್ಯನಿಗೆ ಸುಲಭವಾಗಿ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಪರಿಹಾರಗಳಲ್ಲಿ ಇದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.